ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಫಸ್ಟಿಂದನೂ ಇವಾಗಿನವರೆಗೂ ಬೇರೆಯವ್ರ ಥರ ಅವಾಗೊಂದ್ಸತಿ ಇವಾಗೊಂದ್ಸತಿ ಆ ಥರ ಏನೂ ಇಲ್ಲ. ಬಟ್ ಫಸ್ಟಿಂದನೂ ಇವಾಗಿನ ನೋಡೋಣಂತ ಒಬ್ಬ ವ್ಯಕ್ತಿ ಬಿಗ್ ಬಾಸಲ್ಲಿ ಹೇಗಿದ್ದಾನೆ ಅಂದರೆ ಹಾಗೆ ಇದ್ದಾನೆ ಅಂದರೆ ವಿನಯ್ ಮಾತ್ರ. ಅದಕ್ಕೋಸ್ಕರ ಯಾವಾಗಲೂ ಅಗ್ರೆಸಿವ್ ಆಗಿ ಒಂದು ಹೆಣ್ಮಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೈಲೈಟ್ ಆಗ್ತಾ ಇದ್ದಾರಾ ಅಂತ? ಹಾಗೇನಿಲ್ಲ ಸರ್, ಆ ಥರ ಯಾಕೆ ಅಂದ್ಕೊಳ್ತೀರಾ? ಇನ್ ಕೇಸ್ ಅಗ್ರೆಸಿವ್ ಆಗಿ ಆಡೋದೇ ಅವ್ರು ಟಾರ್ಗೆಟ್ ಮಾಡೋದಂದರೆ ಸುಮ್ಮನೆ ಇದ್ದೇ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ. ಸೊ ಅದನ್ನೇ ನೋಡ್ಬೇಕಲ್ವಾ? ಇವಾಗ ಅಗ್ರೆಸಿವ್ ಆಗಿ ಆಡಿದ್ರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವಾಗ ಸಿಂಪಲ್ ಆಗಿ ಇರೋನ್ನ ಟಾರ್ಗೆಟ್ ಫಸ್ಟಿಂದಾನು ಇನ್ಕ್ಲೂಡಿಂಗ್ ಪ್ರತಾಪ್ ಆಗಿರ್ಬೋದು, ಇನ್ನಸೆಂಟ್ ಆಗಿದ್ದ, ಸೊ ಅವನು ಕೂಡ ಟಾರ್ಗೆಟ್ ಅಂತಲೇ ಅಂದರು. ಸೊ ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ಫಸ್ಟಿಂದ ಇವಾಗಿನವರೆಗೂ ಹೇಳಬೇಕು ಅಂದರೆ ವಿನಯೇ ಫಸ್ಟಿಂದಾನು. ಡ್ರೋನ್ ಪ್ರತಾಪ್ ಅವರು ಯಾವಾಗಲೂ ಕಣ್ಣೀರಲ್ಲೇ ಹೈಲೈಟ್ ಆಗಿರೋದು, ಅದೇ ವರ್ಕ್ ಆಗ್ತಾ ಇದೆ ಅಂತ, ವಿನ್ನಿಂಗ್ ಕ್ವಾಲಿಟಿ ಆಗ್ತಾ ಇದೆ ಅಂತ. ಆ ಥರ ಏನಿಲ್ಲ, ಬಟ್ ಕಣ್ಣೀರು ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಜನಗಳಿಗೆ ಅವ್ರ ಅಭಿಪ್ರಾಯ ಏನು, ಅವ್ರಿಗೇನು ಅನ್ನೋದು ಜನಗಳಿಗೆ ಮಾತ್ರ ಗೊತ್ತಿರುತ್ತಲ್ವಾ. ಸೊ ಕಣ್ಣೀರು ಹಾಕಿದ ಮಟ್ಟಕ್ಕೆ ಅವರೇನು ಒಳ್ಳೆಯವರು ಅಂತ ಹೇಳೋದಕ್ಕಾಗಲ್ಲ. ಬಟ್ ನನಗೇನು ಅಂತಂದರೆ ವಿನಯ್ ಗೆಲ್ಲಬೇಕು ಅಂತ ಅಷ್ಟೇ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ? ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ಕಾಂಪಿಟೇಟರ್ ವಿನಯ್ಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಆಲ್ಮೋಸ್ಟು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಅವ್ರ ಪಾಡಿಗೆ ಅವ್ರು ಆಡಿದ್ರೆ ಸೊ ಬೇರೆಯವ್ರಿಗೆ ಮಾತಿಗೆ ಬರಲ್ಲ ಅಂತ ನಾನು ಅನ್ಕೊಳ್ತೀನಿ. ಬಿಗ್ ಬಾಸ್ನ ಬೆಂಕಿ ತನಿಷಾ ಕೊಪ್ಪಂಡ ಕ್ಯಾಪ್ಟನ್ಸಿ ಆದರು. ಕ್ಯಾಪ್ಟನ್ಸಿ ಏನೋ ಆದರೂ ಇಷ್ಟ ಆಯಿತು. ಫಸ್ಟಿಂದ ಇವಾಗಿನವ್ರು ಅಷ್ಟೊಂದು ಸ್ಟ್ರಗಲ್ ಮಾಡಿದ್ದಾರೆ. ಸೊ ಇವಾಗ ಕ್ಯಾಪ್ಟನ್ಸಿ ಆಗಿದಾರಲ್ವಾ, ಸೊ ಅವರು ವಿನ್ ಆಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಇದೆಯಾ? ಬಟ್ ಟಾಪ್ 5ಗೆ ಏನೋ ಬರ್ಬೋದು, ಬಟ್ ವಿನ್ನರ್ ಆಗೋದು ತುಂಬ ಕಷ್ಟ ಅಂತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಚೆನ್ನಾಗೇ ನಡೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಹೇಳ್ಬೇಕು ಅಂದರೆ ಬಿಗ್ ಬಾಸ್ನ ನಾವು ನೋಡೋದೇ ಆಲ್ಮೋಸ್ಟ್ ಸುದೀಪ್ ಸರ್ ವಾರದ ಕತೆ, ಕಿಚನ ಕತೆ, ಅದನ್ನು ನಾವು ನೋಡೋದಕ್ಕೆ ತುಂಬ ಖುಷಿ ಪಡ್ತೀವಿ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ನಾವು ಬಿಗ್ ಬಾಸ್ ನೋಡ್ತೀವಿ ಅನ್ನೋದೇ. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಅಷ್ಟೇ ಸರ್. ಸೂಪರ್. ಹೌದು, ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಏನಕ್ಕೆ? ಅವರು ಸ್ಟಾರ್ಟಿಂಗಿಂದ ಫಸ್ಟ್ ಎಲ್ಲ ಅವ್ರನ್ನ ಹೀಯಾಳ್ಸಿದ್ರು. ಈಗೀಗ ಅವ್ನು ಏನೋ ವ್ಯಕ್ತಿತ್ವ, ಏನೋ ಒಂದು ಸ್ವಭಾವ ಏನೋ ಅನ್ನೋದು ಕರ್ನಾಟಕ ಜನತೆ ಗೊತ್ತಾಗ್ತಾ ಇದೆ. ಅವರ ಹೊರಗಡೆ ಇದ್ದಾಗ ಫೇಕು ಅದೆಲ್ಲ ನಂಬಿಕೆ ಬೇಕೆಲ್ಲ ನಂಬಿಕೆ, ಅದು ನಾವು ನಂಬಿದ್ವಿ. ಅವನು ಆ ಥರ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ದೇಶಕ್ಕೆ ಎಲ್ಲದಕ್ಕೂ ಅಂತ ಅಂದ್ಕೊಂಡಿದ್ವಿ. ಈಗ ಅವನಲ್ಲಿ ಏನಿದೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಅವನು ಮುಗ್ಧ ಸ್ವಭಾವಿ ಮನುಷ್ಯ ಅನ್ನೋದು ಈಗ ಹೊರ ಬೀಳ್ತಾ ಇದೆ ಒಂದು ರಿಯಾಲಿಟಿ ಶೋ ಮುಖಾಂತರ. ಕೊನೆಗೂ ಡ್ರೋನ್ ಮನೆಯಲ್ಲಿ ಆರೇ ಬಿಡ್ತು. ಹೌದು, ಡ್ರೋನ್ ಮನೆ ಒಳಗಡೆ ಬಂದ ತಕ್ಷಣ ಒಂದು ಸಂತಸ, ಒಂದು ಸಡಗರ, ಸಂಭ್ರಮ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡ ಅಂತ ಹೇಳೋದು. ಅವರೇ ಕಂಡುಹಿಡಿದಿರೋದಾ ಅಥವಾ? ಇಲ್ಲ ಸರ್, ಅವರೇ ಕಂಡುಹಿಡ್ದಿರೋದು. ಆ ವಿಡಿಯೋಸ್ ಎಲ್ಲ ನಾವು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ್ಲಿಂದ ಅವನೇ ಕಂಡುಹಿಡ್ದಿರೋದು ಅನ್ನೋದು ಗೊತ್ತಾಗೋದು. 3 ವರ್ಷಗಳ ನಂತರ ತಂದೆ ಮಗ ಮಾತಾಡಿದ್ರು. ಅದು ತಂದೆ ಮಗನ ಬಾಂಧವ್ಯ ಇದರಿಂದ ಬಿಗ್ ಬಾಸ್ ಬಂದಾಗ್ಲಿಂದ ಅವರು ಬಿಟ್ಟಿದ್ರಂತೆ. ಮುಂಚೆ ಅವನು ಹೊರಗಡೆ ಇದ್ದಂತೆ, ಹಾಗಾಗಿ ಇವಾಗೋಸ್ಕರ ಅವನು ಡ್ರೋನ್ ಪ್ರತಾಪು ಅವ್ರ ಅಪ್ಪ ಅಮ್ಮನ್ನ ಮಾತಾಡಿಲ್ಲ ಅಂತ ಡಿಪ್ರೆಷನ್ಗೆ ಹೋಗಿದ್ದ. ಈಗ ರಿಯಾಲಿಟಿ ಶೋ ಬಂದಮೇಲೆ ಅವನು ಚೆನ್ನಾಗಾಗಿಲ್ಲ. ಈ ಬಿಗ್ ಬಾಸ್ ಶೋ ಅವ್ರಿಗೆ ಮಿಸ್ಯೂಸ್ ಆಗಲ್ಲ ಅಂತೀರಾ ಮತ್ತೆ ಮುಂದೆ? ಮಿಸ್ಯೂಸ್ ಏನಾಗಲ್ಲ ಸರ್. ಇಂಥ ಪ್ರತಿಭೆಗಳನ್ನ ಕರ್ಕೊಂಬಂದ್ರೆ ಅವ್ರು ನಿಜ ಏನು ಅನ್ನೋದು ಜನಗಳಿಗೆ, ಎಷ್ಟೋ ಜನಗಳು ಅದೇ ಥರದಿಂದನೇ ಒಳಗೋಗಿರ್ತಾರೆ. ಹಾಗಾಗಿ ಅವರು ಬಂದಾಗ್ಲಿಂದ ಒಂದು ಸ್ವಲ್ಪ ಈ ಥರ ಕಂಟೆಸ್ಟೆಂಟ್ ಬಂದ್ರೇ ಅವ್ರಿಗೂ ಒಳ್ಳೇದು, ಇವ್ರಿಗೂ ಒಳ್ಳೇದು, TRPನೂ ಬರುತ್ತೆ. ಬಿಗ್ ಬಾಸ್ ಶೋ ಅನ್ನೋದು ಇರ್ಲಿಲ್ಲ ಅಂದ್ರೆ ಡ್ರೋನ್ ಪ್ರತಾಪ್ ಬೇಕಾಗಿ ಉಳ್ಕೊಂಡಿರೋನು ಸರ್. ಬಿಗ್ ಬಾಸ್ ಶೋ ಇರೋದ್ರಿಂದ ಅವನು ನಿಜ ವ್ಯಕ್ತಿತ್ವ ಏನು ಅಂತ ಕರ್ನಾಟಕ ಜನತೆ ಗೊತ್ತಾಗ್ತಾ ಇದೆ. ವಿನಯ್ ಅವ್ರ ಬಗ್ಗೆ, ಸಂಗೀತ ಅವ್ರ ಬಗ್ಗೆ? ವಿನಯ್ ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವರು ವಿಲನ್ ಪಾತ್ರ ಮಾಡ್ಕೊಂಡು ಬಂದಿರೋದ್ರಿಂದ ಅವರೇನು ಅವರು ವಿಲನ್ನಾಗೆ ಮಾಡ್ಕೊಂಡು ಬಂದು ಇವಾಗ ಏನು ವಿಲನ್ನಾಗಿಯೇ ಅವರು ಕಾಣಿಸ್ತಾರೆ ಹೊರತು ಅವರು ಸಂಗೀತ ಅವ್ರದ್ದು ಏನು ಹೇಳೋಕ್ಕಾಗಲ್ಲ. ಅವರು ಏನು ಫೈನಲ್ ಕಂಟೆಸ್ಟೆಂಟ್ ಆಗೇ ಇರ್ತಾರೆ. ಲಾಸ್ಟ್ ಮೂಮೆಂಟ್ ಗಂಟನೂ ಫೈನಲ್ ಕಂಟೆಸ್ಟೆಂಟ್ ಆಗಿ ಅವ್ರು 3 ಜನನೂ ಬರ್ತಾರೆ. ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಶೋ? ಕಿಚ್ಚ ಸುದೀಪ್ ಸರ್ ಸೀಸನ್ 1ರಿಂದ ಇಲ್ಲಿವರೆಗೂ 10 ಸೀಸನ್ ಆದ್ರೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ನಿರೂಪಣೆಗೆ ಎಲ್ಲರೂ, ಆಮೇಲೆ ನಿರೂಪಣೆ ಆಗಲಿ, ಆಮೇಲೆ ನಂತರ ಇದು ವಾರದ ಕತೆ ಕಿಚನ ಜೊತೆ ಸೂಪರ್ ಸಂಡೇ ವಿತ್ ಸುದೀಪ, ಆದ ನಂತರ ಅವರು ಮೋಟಿವೇಶನ್ಗಳಿಗೂ, ಅವ್ರ ಸ್ಪೀಚ್ಗಳಿಗೆ ಎಲ್ಲ ಫ್ಯಾನ್ಸ್ ಆಗಲಿ, ಅವರು ಕಂಟೆಸ್ಟೆಂಟ್ ಆಗಲಿ ಅವ್ರ ಮಾತನ್ನ ಕೇಳಿ ಒಂದು ಸ್ವಲ್ಪ ಮುಂದೆ ಏನಾಗ್ತಾ ಇದೆ ಜಗತ್ತಿಗೆ, ಆಮೇಲೆ ಹೊರಗಡೆ ಏನು ಬೀಳ್ತಾ ಇದೆ ಅನ್ನೋದನ್ನ ಅವರು ತಿದ್ತಾರೆ ಅವರು ಕಂಟೆಸ್ಟೆಂಟ್ಗಳು. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ?
ಕಾರ್ತಿಕ್ ಅವರು ಬಂದ್ಬಿಟ್ಟು ಪಾಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಅವರು ಕಷ್ಟಪಟ್ಟು ಬಂದಿದ್ದಾರೆ. ಅವರು ಸೀರಿಯಲ್ಸ್ ಆಗಲಿ ಇದು ಫಿಲಮ್ಸ್ ಆಗಲಿ ಮಾಡ್ಕೊಂಡು ಬಂದಿರೋದು. ಅವ್ರಿಗೂ ಮುಂದೆ ಫೀಲ್ಡ್ ಚೆನ್ನಾಗಿದೆ, ಅವ್ರ ಮುಂದೆ ಚಾನ್ಸ್ಗಳು ಸಿಗ್ತದೆ. ಕಂಟೆಸ್ಟೆಂಟ್ ಅವರು ಟಾಪ್ ಫೈನಲ್ ಅವರು ಇರ್ತಾರೆ ಸರ್. ನಿಮ್ಮ ಓಟು? ನಮ್ಮ ಒಟ್ಟಿಗೆ ದ್ರೋಣ್ ಪ್ರತಾಪ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಹಾಸ್ BM. ಹಾಂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ವಿನಯ್. ಏನಕ್ಕೆ ರೀ? ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಸೊ ಅದಕ್ಕೆ ಇಷ್ಟ. ಫುಲ್ ಅಗ್ರೆಸಿವ್ ಆಗಿರ್ತಾರೆ ಅಂತ? ಇಲ್ಲ ಅವ್ರು ಕರೆಕ್ಟಾಗಿ ಆಡ್ತಿದ್ದಾರೆ ಹೇಳ್ಬೇಕು ಅಂದ್ರೆ. ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅವಳ ಇನ್ನೂ ಇದಾಗ್ತಿಲ್ಲ. ಇಲ್ಲ ವಿನಯ್ ವಿನ್ ಆಗ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಒಳ್ಳೆಯವರೇ, ಬಟ್ ಈಗಾಗಲೇ ಡ್ರೋನ್ ಪ್ರತಾಪ್ ಫೈನಲಿಸ್ಟ್ ವಿನ್ನರ್ ಅನ್ನೋ ರೇಂಜಿಗೆ ಫಿಕ್ಸ್ ಆಗಿದ್ರೆ ಎಲ್ಲರೂ ಅಂತ. ಇಲ್ಲ ಅವರ ಕಣ್ಣೀರಿಗೆ ವಿನ್ ಆಗ್ತಾರೆ ಪಕ್ಕ. ವಿನಯ್ ವಿನ್ನರ್. ವಿನಯ್ ಇವ್ರ ಸಂಗೀತ, ಇವರೇ ವಿನಯ್ ಇವರೇ ಸಂಗೀತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಹಾಂ. ಪ್ರತಿ ವಾರದ ಪಂಚಾಯತ್ ಹೇಗಿರುತ್ತೆ ಅಂತ? ಚೆನ್ನಾಗಿರುತ್ತೆ, ಅದಕ್ಕೆ ಕಾಯ್ತಿರ್ತೀವಿ ನಾವು. ಚೆನ್ನಾಗಿದೆ. ಸಂಗೀತ ಅವರು ಇಡೀ ಫ್ಯಾಮಿಲಿನ ಕರೆಸಿದ್ರು, ಬೇರೆಯವ್ರನ್ನ ಇಬ್ರು ಮೂವರು ಅಷ್ಟೇ ಬಂದ್ರು. ಅದೊಂದು ಬೇಜಾರು. ಯಾಕಂದ್ರೆ ಎಲ್ಲರೂ ಟಾರ್ಗೆಟ್ ಸಂಗೀತನೇ ಮಾಡ್ತಾ ಇದ್ರು ಎಲ್ಲ. ಹೌದು, ಹೇಳಿ. ಸಂಗೀತನೇ ಪಾಪ ಎಲ್ಲ ಇದನ್ನ ಇದು ಮಾಡ್ಕೊಂಡು ಬಂದಿದ್ದಾಳೆ. ನಮ್ಗೆ ಅವಳೆ ಗೆಲ್ತಾಳೆ ಅಂತ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹಾಂ, ನೋಡ್ತೀನಿ. ವೀಕೆಂಡ್ ಎಪಿಸೋಡ್ಸ್ ಎಲ್ಲ ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಅವರು ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಅವರು ಒಳ್ಳೆ ಸ್ಟ್ರಾಟಜಿ ಇಟ್ಕೊಂಡು ಆಡ್ತಾರೆ. ಒಳ್ಳೆತನ ಇದೆ ಅವ್ರ ಹತ್ರ. ಅವ್ರು ಗೆಲ್ಲಬೇಕು ಅಂತ. ಒಂದು ಕಡೆ ಜಗಳ, ಒಂದು ಕಡೆ ಕಣ್ಣೀರು. ಇಲ್ಲ, ಅದೇ ಅಲ್ವಾ ಬೇಕಾಗಿರೋದೇ. ಒಳ್ಳೆತನ ಜನಗಳಿಗೆ ಗೊತ್ತಾಗ್ತಾ ಇದೆ. ಬೇರೆ ಕಂಟೆಸ್ಟೆಂಟ್ಗಿನ ಚೆನ್ನಾಗಿ ನಮ್ಗೇನು ಬೇಕು, ನೋಡೋಕೆ ಚೆನ್ನಾಗಿ ಅನಿಸಿರ್ಬೇಕು, ಒಳ್ಳೆತನೂ ಹೆಚ್ಚೋ ಥರ ಇರಬೇಕು. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಸೇರ್ಕೊಂಡು ಕಣ್ಣೀರು ಹಾಕೋದೇ ಜಾಸ್ತಿ ಮಾಡಿದಾರಂತ? ಇಲ್ಲ, ಡ್ರೋನ್ ಪ್ರತಾಪ್ ಅವ್ರ ಜೊತೆ ಅಂತಲ್ಲ, ಅವ್ರ ಭಾವನೆಗಳಿಗೆ ಬೆಲೆ ಕೊಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಜೊತೆ ಅಂತ ಅದು ಪ್ರಶ್ನೆನೇ ಬರಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಗೆಲ್ಲಬಾರ್ದು. ಆಲ್ರೆಡಿ ಮೋಸ ಮಾಡಿದ್ದಾರೆ ಜನಗಳಿಗೆ. ಸುಳ್ಳು ಹೇಳ್ಕೊಂಡು ನಾನು ಸಾಧನೆ ಮಾಡಿದ್ದೀನಿ ಅಂತ ಮತ್ತೊಂದ್ಸಲ ಗೆಲ್ಸ್ಬಿಟ್ರೆ ಅದಕ್ಕೊಂದು ಬೆಲೆ ಇರಲ್ಲ ಮನುಷ್ಯನಿಗೆ. ಏನು ಮಾಡಿದ್ರು ಕ್ಷಮಿಸ್ಬಿಡ್ತಾರೆ ಜನ ಅಂತ ಅನ್ನೋ ಥರ ಆಗುತ್ತೆ. ಸಂಗೀತ ಅವ್ರು ಗೆಲ್ಲಬೇಕು. ಏನು ಡ್ರೋನ್ ಪ್ರತಾಪ್ ಇಷ್ಟು ದಿನ ಇದ್ದಿದೆ ಗ್ರೇಟ್. ಅವ್ರು ಏನೇ ಸಾಧನೆ ಮಾಡಿರ್ಬೋದು. ಒಂದು ಜನ ಮೂರ್ಖತನ ಮತ್ತೆ ಆಗಬಾರ್ದು ಅಂತ ಬಿಗ್ ಬಾಸ್ ಕಡೆಯಿಂದ. ಈಗ ಬಿಗ್ ಬಾಸ್ ಮನೆಯಲ್ಲಿ ಬರೀ ಸಿಂಪತಿಯಿಂದನೇ ವರ್ಕ್ ಆಗ್ತಾ ಇದೆ ಅಂತ? ಸಿಂಪತಿ ಇಲ್ಲ, ಅದು ಆಟ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಬರೀ ಸಿಂಪತಿ ಇಲ್ಲ, ಬೇರೆ ಸ್ಟ್ರೆಂತ್ ಗೇಮ್ಸು ಇರುತ್ತೆ. ಅದೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ತಂದೆಯವರು ಫಾದರ್ ಬಂದಿದ್ರು. ಲೈಕ್ ನೋಡಿ, ಅವರು ಕೂಡ ತುಂಬ ಸ್ಮಾರ್ಟಾಗಿ ಇದ್ರು ಅನ್ಸುತ್ತೆ ನನಗೆ. ಸೊ 3 ವರ್ಷದಿಂದ ಮೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ವ, ಅದು ನನಗೇನು ಸತ್ಯ ಅನಿಸಲ್ಲ. ಯಾಕಂದರೆ ಬಿಗ್ ಬಾಸಿಗೆ ಬಂದು 2 ತಿಂಗಳಾಯಿತು. ಮುಂಚೆ ಕೋವಿಡ್ ಎಲ್ಲ ಟಫ್ ಟೈಮ್ ಇತ್ತು, ಅಂದರೆ ಅವ್ರ ಮನೆಗೆ ಹೋಗೇ ಇಲ್ವಾ. ಸೊ ಒಂದಿನೂ ಹೇಳಿಲ್ಲ ಬೇರೆ ಇಂಟರ್ವ್ಯೂಲ್ಲಿ 3 ವರ್ಷ ಆಯಿತು ನನ್ನ ತಂದೆ ತಾಯಿ ನೋಡಿಲ್ಲ ಅಂತ. ಏನಕ್ಕೆ ಈಗ ಏನಕ್ಕೆ ಸತ್ಯ ಹೊರಗಡೆ ಬರುತ್ತಿಲ್ಲ? ಈ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಕ್ಷಮೆ ಕೇಳಿಲ್ಲ, ಅವ್ರ ಅಪ್ಪ ಕ್ಷಮೆ ಕೇಳಿದನು ಅಂತ. ಅದಷ್ಟೇ ಅವ್ರ ದೊಡ್ಡತನ. ಈಗ ಏನೇ ಹೇಳಿ, ನಮ್ಮ ತಂದೆ ತಾಯಿ ತಪ್ಪು ಮಾಡಿಲ್ಲ ಅಂದರೂ ಕ್ಷಮೆ ಕೇಳ್ತಾರೆ. ಅವ್ರ ದೊಡ್ಡತನ, ಅದು ಭಾವನೆಗೆ ಬೆಲೆ ಕೊಡ್ತೀವಿ ನಾವು. ಪ್ರತಾಪ್ ಕ್ಷಮಿಸೋ ಮಾತೇ ಇಲ್ಲ ಕರ್ನಾಟಕದಲ್ಲಿ ನನ್ನ ಪ್ರಕಾರ. ವಿನಯ್ ಅವ್ರ ಬಗ್ಗೆ ಏನಂತೀರ? ವಿನಯ್ ಅವರು ನಡವಳಿಕೆ ನನಗೆ ಇಷ್ಟ ಆಗಲ್ಲ. ಅವ್ರ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕು ಅವರು. ಈಗ ಜನರಲ್ ಸ್ಟೇಟ್ಮೆಂಟು ಬಿಗ್ ಬಾಸ್ ತುಂಬ ಜನ ನೋಡ್ತಾ ಇರ್ತಾರೆ, ಚಿಕ್ಕವ್ರು ಇಟ್ಕೊಂಡು ದೊಡ್ಡವರು. ಅಲ್ಲಿ ಎಲ್ರಿಗೂ ಭಾವನೆ, ಹಿರಿಯರು ನೋಡ್ತಾ ಇರ್ತಾರೆ, ಹೆಣ್ಮಕ್ಳು ನೋಡ್ತಾ ಇರ್ತಾರೆ. ಅವ್ರ ವರ್ತನೆ ನನಗೇನು ಸರಿ ಅನ್ನಿಸ್ತಿಲ್ಲ. ಬರೀ ಕಂಟೆಸ್ಟೆಂಟ್ ಆಗಿ ಅವ್ರಿಗೆ ನಾವು ಬೆಲೆ ಕೊಡ್ತೀವಿ ಅಷ್ಟೇ. ಈ ಸಲ ಯಾರು ಗೆಲ್ಬೋದಂತೀರ? ಗೆಲ್ಬೋದು ಸಂಗೀತ ಅವರು, ಕಾರ್ತಿಕ್ ಅವರು ಇಬ್ಬರು, ಮತ್ತು ವರ್ತೂರ್ ಅವರು ಹೋಗ್ಬೋದು ಅಂತ 4ರಲ್ಲಿ. ನಮಗೆ ಸಂಗೀತ ಅಥವಾ ಕಾರ್ತಿಕ್ ಗೆದ್ರೆ ತುಂಬ ಖುಷಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಸುದೀಪ್ ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪಂಕ್ಚುವಲ್ ಆಗಿ ಎಲ್ಲ ಡಿಸಿಷನ್ ಕೊಡ್ತಾರೆ. ಕರೆಕ್ಟಾಗಿ ನಡೆಸ್ತಾರೆ ಸುದೀಪ್ ಸರ್ ಲಾಸ್ಟ್ ವೀಕೆಂಡ್ ಬಂದಿರಲಿಲ್ಲ, ಯಾರೂ ನೋಡಲೇ ಇಲ್ಲ. ತುಂಬ ಶೋ ಕಡಿಮೆ ಜನ ನೋಡಿದ್ದಾರೆ. ಶ್ರುತಿ ಮೇಡಮ್ ಬಂದಿದ್ರಲ್ವಾ. ಸುದೀಪ್ ಸರ್ ಒಂದು ಕಳೆ ಬಿಗ್ ಬಾಸ್ಗೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶರಣ್ ಅಂತ. ಥ್ಯಾಂಕ್ ಯು ಸೋ ಮಚ್. ಯಾರು ಇಷ್ಟ? ಪ್ರತಾಪ್. ಏನಕ್ಕೆ? ಅವ್ನು ಚೆನ್ನಾಗಿ ಆಡ್ತಾನೆ. ಗೇಮ್ಗಳೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರಾ? ಯಾರು ವಿನ್ ಆಗ್ತಾರೆ? ಪ್ರತಾಪ್ ಅವರು ವಿನ್ ಆಗ್ತಾರೆ. ಥ್ಯಾಂಕ್ ಯು. ಸಂಗೀತ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಓಕೆ, ಥ್ಯಾಂಕ್ ಯು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಓಕೆ, ಥ್ಯಾಂಕ್ ಯು. ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಸುದೀಪ್ ನಡೆಸ್ತಾ ಇರೋಂಥದ್ದು ಒಂದು ಇದರಲ್ಲಿ
ಪರವಾಗಿಲ್ಲ. ಅವರೊಂದು ಇದರಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಲೇಡಿ ಇದ್ದಾರೆ ನೋಡಿ, ಆ ಲೇಡಿ ಹೆಸರೇನೋ ಒಂದು ಸಂಗೀತ ಇದ್ದಾರೆ, ತನಿಷೆ ಇದ್ದಾರೆ, ಸಂಗೀತ. ಆಕೆ ಮಾಡೋ ಒಂದು ಆಕ್ಷನ್ ಇದರಲ್ಲಿ ತುಂಬ ಚೆನ್ನಾಗಿದೆ. ಅದು ಒಂದು ನಮ್ಮ ಒಂದು ಇದಕ್ಕೂ ಜನಾಂಗಕ್ಕೆ, ನಮ್ಮ ಒಂದು ಇದಕ್ಕೂ ಈ ಒಂದು ಈಗ ಏನು ನಡೀತಾ ಇದೆ ಅದಕ್ಕೆಲ್ಲ ಅನ್ವಯಿಸುತ್ತೆ. ಚೆನ್ನಾಗಿ ಆ್ಯಕ್ಷನ್ನು ಮತ್ತು ಸಿಸ್ಟಮ್ಯಾಟಿಕ್ಕು ಮತ್ತು ಇನ್ನೊಂದು ಏನು ಈ ಬಿಗ್ ಬಾಸ್ ಇವತ್ತು ಈ ವರ್ಷದ ಇದು ಸ್ಟಾರ್ಟ್ ಆದಾಗಿನಿಂದ ಇದುವರೆಗೂ ಆ ಒಂದು ಇದರಲ್ಲಿ ನಿಯಮದಲ್ಲಿ ಬಂದಿದ್ದಾರೆ ಯಾರು ಆಕೆ ಸಂಗೀತ. ಅದು ಸಂಗೀತ ಪರವಾಗಿಲ್ಲ. ಆ ಒಂದು ಆ್ಯಕ್ಟು, ಆ ಒಂದು ಚಲನವಲನ ತುಂಬ ಇಷ್ಟ ನಮಗೆ. ಆ ಫ್ಯಾಮಿಲಿ ಸ್ಟೋರಿಗೂ ಕಂಟೆಮ್ ಆಗುತ್ತೆ ಮತ್ತು ಈ ಸಾರ್ವಜನಿಕರು ಪಬ್ಲಿಕ್ಕು ಕಂಟೆಮ್ ಆಗುತ್ತೆ ಆಗ ಮಾಡೋ ಒಂದು ಆ್ಯಕ್ಷನ್ ಚೆನ್ನಾಗಿದೆ. ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಅದು ಯಾಕೆಂದರೆ ರಿಯಾಕ್ಷನ್ ಮಾಡಬೇಕಲ್ವಾ, ಆ್ಯಕ್ಷನ್ನು ಮಾಡಬೇಕು, ರಿಯಾಕ್ಷನ್ನು ಮಾಡಬೇಕು. ಬಿಗ್ ಬಾಸ್ ಅಂದರೆ ಸೋಲ್ಲೋಬೇಕು, ಗೆಲ್ಲಬೇಕು, ಮತ್ತು ಅದನ್ನು ಎರಡನ್ನೂ ಡಬಲ್ ಆಗಿ ತಗೊಂಡೋಗ್ಬೇಕು. ಅದೇ ಬಿಗ್ ಬಾಸ್ ಅನ್ನೋದು. ಅದಕ್ಕಾಗಿ ಪರವಾಗಿಲ್ಲ. ಅವರು ಸಂಗೀತ ಅವರು ಜಗಳ ಆಡೋದಿಲ್ಲ, ಆಕ್ಷನ್ ರಿಯಾಕ್ಷನ್ ಎರಡೂ ಇದೆ. ಅದನ್ನ ಮತ್ತೆ ಮಾಡೋದು, ಮಾತಾಡೋದಕ್ಕೂ ಸರಿನೇ, ಮತ್ತೆ ತಿರ್ಗಿ ಆ ಮಾತನ್ನ ರೈಸ್ ಮಾಡಿ ತಿರ್ಗಿ ಡೌನ್ ಆಗೋದು ಸರಿನೇ. ಚೆನ್ನಾಗಿದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಪ್ರತಾಪ್ ಅವರು ಅಷ್ಟು ಆಕ್ಚುಲಿ ಬರ್ಬೋದು, ಸೆಕೆಂಡ್ ಬರ್ಬೋದು. ನನ್ನ ಇಷ್ಟ, ನನ್ನ ಒಂದು ಅನಿಸಿಕೆ ಸೆಕೆಂಡ್ ಬರ್ಬೋದು. ಚೆನ್ನಾಗಿದೆ. ಅವರೂ ಪರವಾಗಿಲ್ಲ. ಅಂದರೆ ಸ್ವಲ್ಪ ವಾಯ್ಸಲ್ಲಿ ಬ್ರೇಕ್, ವಾಯ್ಸಲ್ಲಿ ಬ್ರೇಕ್, ಯಾವಾಗ ಸೈಲೆಂಟು. ಅದನ್ನು ನೋಡ್ಕೊಬೇಕು. ಎಲ್ಲಿ ಏನು ಯಾವ ಒಂದು ನಾವು ಪೊಸಿಷನ್ ಹೋದಾಗ ಏನು ರೈಸ್ ಮಾಡಬೇಕು, ಕಾಮೆಂಟ್ ತೊಗೊಬೇಕಾ, ಡೈಲಾಗ್ ತೊಗೊಬೇಕಾ, ಒಂದು ಇದು ತೊಗೊಬೇಕು ಅನ್ನೋದು ಹಿಡಿಬೇಕು. ಅದು ಹಿಡಿಯಲ್ಲ, ಯೋಚನೆ ಮಾಡ್ಕೊಂಡಿದ್ದು ಯಾವುದೋ ಒಂದು ಹೊಡಿತಾರೆ. ಅದು ವಿನಯ್ ಅವ್ರ ಬಗ್ಗೆ ಅಷ್ಟೊಂದು ಇದಿಲ್ಲ, ಅಗ್ರೆಸಿವ್, ಕೋಪ ಇಲ್ಲ ಬೇಡವೇ ಬೇಡ ಅಂತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಪರವಾಗಿಲ್ಲ. ಅದೇ ಇವ್ರು ಮಾಡಿರುವಂಥದ್ದು ಒಂದು ಇವತ್ತೇನು ಆ ಗ್ರೂಪಲ್ಲಿ ಸೇರಿದ್ದಾರೆ ಇಷ್ಟು ಜನ, ಅವ್ರಿಗೆಲ್ಲ ಒಂದು ಈ ಒಂದು ಟೆಕ್ನಾಲಜಿ ಒಂದು ಏನು ನಾವು ಇವತ್ತು ಒಂದು ಪ್ರೋಗ್ರಾಮ್ ಬಂದರೆ ಯಾವ ರೀತಿ ನಮ್ಗೆ ಇದಾಗುತ್ತೆ ಅನ್ನೋದು ಒಂದು ಅವ್ರಿಗೆ ಮೇಂಡಿಟ್ ಆಗುತ್ತೆ. ರಿಯಾಲಿಟಿ ದಿವಸ ಕಲಾವಿದ ಆಗ್ಬೋದು, ಇಲ್ಲ ಹೀರೋ ಆಗ್ಬೋದು, ಒಂದು ಚಿತ್ರರಂಗದ ಒಂದು ಏನೋ ಅವ್ರಿಗೊಂದು ಸ್ಪೆಷಾಲಿಟಿ ಸಿಗ್ಬೋದು. ಏನೋ ಇಲ್ಲ ಫಿಲಮ್ ಶೂಟಲ್ಲಿ ಯಾವುದಾದ್ರೂ ಒಂದು ಪಾತ್ರ ಸಿಗ್ಬೋದು. ಈ ಒಂದು ಬಿಗ್ ಬಾಸಲ್ಲಿ ಪಾತ್ರ ವಹಿಸೋದು ಪರವಾಗಿಲ್ಲ, ಆಯ್ಕೆಯಾಗಿ ನಡೀತಾ ಇದೆ. ಇದು ಎರಡನೇ ಪಾರ್ಟ್ ಅಲ್ವಾ? 10ನೇದರಲ್ಲಿ ಫಸ್ಟು ಸೆಕೆಂಡ್ರಲ್ಲಿ ಏನಷ್ಟು ಇದಾಗಿಲ್ಲ. 5 ಮೇಲೆ ಬಂತಲ್ಲ, ಆಗಿನಿಂದ ಬಿಗ್ ಬಾಸ್ ಸ್ಟಾಂಡ್ ಆಗಿದ್ದೀವಿ. ಅದೇ ತೆಲುಗುಗಿಂತ ಇಮ್ಯಾರಿಟಿವ್ ಆಗಿ ಓಡ್ತಾ ಇದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ KM, ಕಾಡ್ಗೋಡಿ, ವೈಟ್.